ಧನುರಾಶಿಯವರಿಗೆ ಆಗಸ್ಟ್ ತಿಂಗಳ ಮಾಸ ಭವಿಷ್ಯದಲ್ಲಿ ಶುಭ ವಿಚಾರಗಳು ಅಂದರೆ ಏನೇನು ಒಳ್ಳೆಯದಾಗಲಿದೆ ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸಲಿದ್ದೇನೆ. ದಯವಿಟ್ಟು ಯಾರ್ಯಾರು ವಿಡಿಯೋ ನೋಡ್ತೀರಾ ಫಟಾಫಟ್ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬಿಡಿ. ಪ್ರತಿಯೊಬ್ಬರಿಗೂ ವಿಡಿಯೋ ಲಿಂಕ್ ಹೋಗಬೇಕು, ಅವ್ರಿಗೆ ಗೊತ್ತಾಗಬೇಕು ಧನುರಾಶಿಯವರಿಗೆಲ್ಲ ಏನೇನು ಒಳ್ಳೆಯದಾಗಲಿದೆ ನನಗೆ ಆಗಸ್ಟ್ ತಿಂಗಳಲ್ಲಿ ಅಂತ, ಏನೇನು ಸಮಸ್ಯೆಗಳಾಗಬಹುದು ಅನ್ನುವ ಎಚ್ಚರಿಕೆಗಳ ವಿಡಿಯೋ ಇನ್ನೊಂದಿದೆ, ಅದು ಆಲ್ರೆಡಿ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ಇದೇ ಪೇಜಲ್ಲೋ ಚಾನಲಲ್ಲೋ ಇರ್ತದೆ, ದಯವಿಟ್ಟು ನೋಡ್ಕೊಳ್ಳಿ. ಇದು ಏನೇನು ಒಳ್ಳೆಯದಾಗಲಿದೆ ಅನ್ನತಕ್ಕಂಥ ವಿಡಿಯೋ ಆಗಿರುತ್ತೆ, ದಯವಿಟ್ಟು ಶೇರ್ ಮಾಡಿ ಆಯಿತಾ. ಪ್ರತಿಯೊಬ್ಬರು ಕಮೆಂಟಲ್ಲಿ ಹಾಕಿ ಓಂ ಗುರುಭ್ಯೋ ನಮಃ ಅಂತ. ಯಾಕಂತ ವಿಡಿಯೋ ಎಂಡಲ್ಲಿ ನಾನು ನಿಮಗೆ ತಿಳಿಸ್ತೇನೆ ಯಾಕೆ ಅಂಥೇಳಿ. ನೋಡಿ, ಬಹುಮುಖ್ಯವಾಗಿ ಏನೇನು ಒಳ್ಳೆಯದಾಗಲಿದೆ ಅನ್ನುವಂಥ ವಿಚಾರ ಬಂದಾಗ ಯಾವ ಗ್ರಹಗಳ ಬಲ ಸಿಗಲಿದೆ ಅನ್ನುವಂಥದ್ದು ನೋಡ್ಕೊಳ್ಬೇಕಾಗತ್ತೆ. ಆಗಸ್ಟ್ 15ನೇ ತಾರೀಕಿನಿಂದ ನಿಮಗೆ ರವಿ ಬಲ ಸಿಗುತ್ತೆ. ರವಿ ಯಾರು? ನಿಮಗೆ ಭಾಗ್ಯಾಧಿಪತಿಯಾದ ರವಿ ಭಾಗ್ಯಸ್ಥಾನದಲ್ಲಿ ಬರ್ತಾನೆ. ಆದ್ದರಿಂದ ಧನುರಾಶಿಯವರಿಗೆ ಆಗಸ್ಟ್ 15ನೇ ತಾರೀಕಿನಿಂದಾಚೆಗೆ ಅದೃಷ್ಟ ಖುಲಾಯಿಸಲಿದೆ ಅಂತ. ಅಂದರೆ ಜೀವನದಲ್ಲಿ ಸ್ವಲ್ಪ ಅದೃಷ್ಟ ಅನ್ನುವಂಥದ್ದನ್ನು ನೀವು ಆಗಸ್ಟ್ 15ರ ನಂತರ ನೋಡ್ತೀರಾ. ಒಂದು 15 ದಿನ, ಒಂದು ತಿಂಗಳ ಹೆಚ್ಚು ಕಡಿಮೆ ನೋಡ್ತೀರಾ, ಸೆಪ್ಟೆಂಬರ್ 15 ತನಕ ನೋಡ್ತೀರಾ ನೀವು. ಸೊ ಇದೇನಾಗತ್ತೆ, ನಿಮಗೆ ಧನುರಾಶಿಯವರ ಬಹಳಷ್ಟು ಸಮಸ್ಯೆಗಳಿಗೆ ಇದೊಂದು ಉಪಾಯ, ಪರಿಹಾರೋಪಾಯದ ಥರ ರವಿ ಬಲ ಕೆಲಸ ಮಾಡುತ್ತೆ. ಅದೃಷ್ಟವಶಾತ್ ಆ ಕೆಲಸ ಆಯಿತು, ಅದೃಷ್ಟವಶಾತ್ ಈ ಕೆಲಸ ಆಯಿತು, ಲಕ್ ಬೈ ಚಾನ್ಸ್ ಅವ್ರು ಸಿಕ್ಕಿದ್ರು, ಇವ್ರು ಸಿಕ್ಕಿದ್ರು, ಅದಾಯಿತು ಇದಾಯಿತು, ಬರೀ ಅದೃಷ್ಟದ ಮೇಲೆ ಡಿಪೆಂಡ್. ಆಗಸ್ಟ್ 15ರ ತನಕ ವೆಯ್ಟ್ ಮಾಡಬೇಕು. 15ರ ನಂತರ ನಾನು ಹೇಳ್ತಾ ಇರುವಂಥದ್ದು ಈ ಪಿತ್ರಾರ್ಜಿತ ಆಸ್ತಿ ತಂದೆ ಜೊತೆಗೆ ಅಲ್ಲ ನಾನು ಹೇಳ್ತಿರೋದು, ತಂದೆ ಜೊತೆಗೆ ಅಷ್ಟು ಚೆನ್ನಾಗಿರಲ್ಲ. ಬಟ್ ಪಿತ್ರಾರ್ಜಿತ ಆಸ್ತಿ ಅದು ಭೂಮಿ ವಿಚಾರದಲ್ಲಾದರೆ, ದುಡ್ಡಲ್ಲ, ಮತ್ತು ಭೂಮಿಯ ವಿಚಾರದಲ್ಲೂ ಕೂಡ ಸ್ವಲ್ಪ ಕೂತ್ಕೊಂಡು ಮಾತಾಡ್ಕೊಂಡು ಸೆಟ್ಔಟ್ ಮಾಡ್ಕೊಂಡ್ಬಿಡ್ಬೋದು. ಇಷ್ಟು ನಂಗೆ ಬರುತ್ತೆ, ಇಷ್ಟ ಈ ಭೂಮಿ ನಿಂದು ಇದಂದು ಅಂತ ನೀವು ಸೆಟ್ಔಟ್ ಮಾಡ್ಕೊಂಡ್ಬಿಡ್ಬೋದು. ಯಾವುದು ನಿಮ್ಮದು, ಎಷ್ಟು ನಿಮ್ಮದು ಅಂತ ಮಾಡ್ಕೊಂಡ್ಬಿಡ್ಬೋದು ನೀವು. ಅಷ್ಟು ಕೂಡ ಅನುಕೂಲತೆಗಳು ಆಗಲಿದೆ. ನೀವು ರೈತರಾಗಿದ್ದರೆ, ಧನುರಾಶಿ ರೈತರಾಗಿದ್ದರೆ, ರಿಯಲ್ ಎಸ್ಟೇಟ್ ಮಾಡೋರಾಗಿದ್ದರೆ, ಕೃಷಿಕರು ರೈತರು ಆಯಿತು, ಆಮೇಲೆ ನೀವು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದರೆ, ಅಥವಾ ದವಸ ಧಾನ್ಯ ಮಾರಾಟ ಮಾಡೋ ಜನರಲ್ ಸ್ಟೋರ್ಸ್ ಇಡುವಂಥ ಧನುರಾಶಿಯವರಾಗಿದ್ದರೆ, ಎಲೆಕ್ಟ್ರಿಕ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸು ಸರ್ವೀಸು, ಸೇಲ್ಸು ಸರ್ವಿಸ್ ಇತ್ಯಾದಿ ಮಾಡೋರಾಗಿದ್ದರೆ ಎಲ್ಲರಿಗೂ ಸಹ ಅಷ್ಟೇ ಬಂತು. ಧನುರಾಶಿಯವರಾಗಿದ್ದರೆ ನೀವು ಈ ವೃತ್ತಿಯಲ್ಲಿ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಅನುಕೂಲತೆಗಳು ಜಾಸ್ತಿ ಇದೆ. ಅದು ಪಂಚಮಾಧಿಪತಿಯಾದಂತಹ ಕುಜನ ಬಲವೂ ನಿಮಗೆ ಸಿಗಲಿದೆ. ಆದ್ದರಿಂದ ಸ್ವಲ್ಪ ನಿಮ್ಮ ಗುಣ ಸ್ವಭಾವ ಬಿಟ್ಟು, ಅಂದರೆ ನೀವೊಂದು ಸ್ವಲ್ಪ ನಾರ್ಮಲಿ ಶಾಂತವಾದ ಗುಣ ಸ್ವಭಾವ ನಿಮ್ಮದು, ಅದು ಬಿಟ್ಟು ಸ್ವಲ್ಪ ನೀವು ಅಗ್ರೆಷನ್ನಿಂದ ವ್ಯವಹಾರ ಮಾಡ್ತೀರಾ. ಬಟ್ ಆ ಅಗ್ರೆಷನ್ನಿಂದ ನಿಮ್ಮ ಹೊಸದಾದ ಅಗ್ರೆಷನ್ ನೋಡಿ ನಿಮ್ಮ ಹಲವಷ್ಟು ಕೆಲಸ ಕಾರ್ಯಗಳು ಆಗ್ಬಿಡುತ್ತೆ. ಏನು ಹಿಂಗೆ ಅಗ್ರೆಸಿವ್ ಆಗ್ಬಿಟ್ಟಿದ್ದಾರಪ್ಪ, ಮೊದಲು ಕೆಲಸ ಮಾಡ್ಕೊಟ್ಬಿಡಿ ಅಂತ ಹೇಳ್ಬಿಟ್ಟು ಸಡನ್ನ ನಿಮ್ಮ ಕೆಲಸಗಳನ್ನು ಮಾಡ್ಕೊಟ್ಬಿಡ್ತೀವಿ. ನೀವು ಅನ್ಕೊಂತೀರಾ, ಓಹೋ ನಾವು ಸಾಧು ಪ್ರಾಣಿ ಥರ ಇದ್ದರೆ ಆಗಲ್ಲ, ಹಿಂಗೆ ಆಡಿದ್ರೆ ನಮ್ಮ ಕೆಲಸ ಮಾಡ್ಕೊಡೋದು ಇವರು ಅಂತ. ಸೊ ಆ ಥರನೂ ಕೆಲವಿಷ್ಟು ಆಗುತ್ತೆ. ಯಾವುದೋ ಸೈಟ್ ಸೇಲ್ಗೆ ಇಟ್ಟಿದ್ದೀರಾ, ಸೇಲ್ ಆಗಿಬಿಡುತ್ತೆ. ಯಾವುದೋ ಸೈಟ್ ಪರ್ಚೇಸ್ ಓಡಾಡ್ತಾ ಇದ್ದೀರಾ, ಪರ್ಚೇಸ್ ಆಗಿಬಿಡುತ್ತೆ. ಸೊ ಅದೆಲ್ಲ ವಿಚಾರಗಳಲ್ಲಿ ಹೋಟೆಲ್ ನಡೆಸ್ತಾ ಇದ್ದೀರಾ, ನೀವು ತುಂಬ ಚೆನ್ನಾಗಿ ನಡೆಸ್ಬೋದು. ಬೇಕ್ರಿ, ಹೋಟ್ಲು ಇತ್ಯಾದಿಗಳು ನಡೆಸ್ತಾ ಇರುವಂಥ ಧನುರಾಶಿಯರಾದರೂ ಕೂಡ ತುಂಬ ಚೆನ್ನಾಗಾಗತ್ತೆ, ಅದೇನು ತೊಂದರೆ ಇಲ್ಲ. ಗೊತ್ತಾಯ್ತಲ್ವಾ? ಇಲ್ಲಿ ನೀವು ಗಮನಿಸಬೇಕಾಗಿರ್ತಕ್ಕಂಥ ಇನ್ನೊಂದು ವಿಚಾರ ಅಂದರೆ ಸರ್ಕಾರದಿಂದ ಸ್ವಲ್ಪ ಅನುಕೂಲತೆಗಳಿದೆ. ಯಾವುದೋ ಇದು ಬರಬೇಕು, ರಿಟರ್ನ್ಸ್, ಯಾವುದಾದ್ರು GST ರಿಟರ್ನ್ಸ್ ಬರಬೇಕು, ಅಥವಾ ಯಾವುದೋ ಒಂದು ರಿಫಂಡ್ ಆಗಬೇಕು ಯಾವ್ದಾದ್ರು, ಅಥವಾ ಯಾವುದೋ ಒಂದು ಸರ್ಕಾರದಿಂದ ಯಾವುದೋ ಲೆಟ್ರು, ಪರ್ಮಿಷನ್ ಲೆಟ್ರು ಅದು ಇದು ಬರಬೇಕು. ಆಗಸ್ಟ್ 15ರ ನಂತರ ಪ್ರಯತ್ನ ಮಾಡಿದ್ರೆ ಈ ಎಲ್ಲ ವಿಚಾರಗಳಲ್ಲೂ ನಿಮಗೆ ತುಂಬ ಅನುಕೂಲತೆಗಳು ಚೆನ್ನಾಗಿ ಕಂಡು ಬರ್ತಾ ಇದೆ. ನಿಮ್ಮ ಕಷ್ಟ ಯಾರ ಕಣ್ಣಿಗೂ ಬೀಳ್ತಾ ಇಲ್ಲ ಅನ್ನೋ ದುಃಖ ಇದೆಯಲ್ಲ, ಅಥವಾ ನಿಮ್ಮ ಶ್ರಮ ಯಾರ ಕಣ್ಣಿಗೂ ಬೀಳ್ತಾ ಇಲ್ವೋ ದುಃಖ ಇದೆಯಲ್ಲ ನಿಮಗೆ, ಅದು ಈ ಆಗಸ್ಟ್ ತಿಂಗಳಲ್ಲಿ ಒಂದು ಆಗಸ್ಟ್ 10-12ನೇ ತಾರೀಕಿನ ನಂತರ ಸ್ವಲ್ಪ ನಿಮ್ಮ ಶ್ರಮ ಎಲ್ಲರ ಕಣ್ಣಿಗೂ ಬೀಳುತ್ತೆ. ಇಲ್ಲಪ್ಪ ಇವರು ತುಂಬ ಕಷ್ಟಪಡ್ತಾ ಇದ್ದಾರೆ, ಇಲ್ಲಪ್ಪ ಈ ಅಮ್ಮ ತುಂಬ ಕಷ್ಟಪಡ್ತಾ ಇದ್ದಾರೆ, ಇದು ಗಂಡಸರಾಗಲಿ ಹೆಂಗಸರಾಗಲಿ ನಿಮ್ಮ ಕಷ್ಟ ಎಲ್ಲರ ಕಣ್ಣಿಗೂ ಬೀಳುತ್ತೆ. ಅದೊಂದು ಸಮಾಧಾನ. ಇಲ್ಲಿ ತನಕ ನಿಮ್ಮ ಕಷ್ಟನೇ ಯಾರ ಕಣ್ಣಿಗೂ ಬೀಳ್ತಾ ಇರಲ್ಲ. ಬರೇ ನೀವು ಕಷ್ಟಪಡ್ತಾ ಇದ್ರಿ ಬಿಟ್ಟರೆ, ಕತ್ತೆ ದುಡ್ದಂಗೆ ಗುಡಿತಾ ಇದ್ರಿ ಬಿಟ್ಟರೆ ಯಾರು ನೀವು ನಿಮ್ಮ ಕಷ್ಟವನ್ನು ಗುರುತಿಸ್ತಾ ಇರಲ್ಲ. ಆಗಸ್ಟ್ ತಿಂಗಳಲ್ಲಿ ಗುರುತಿಸುವ ಸಾಧ್ಯತೆ ಚೆನ್ನಾಗಿದೆ. ಸೊ ಗುರುತಿಸೋದಷ್ಟೇ ಅಲ್ಲ, ಹೇಳ್ತಾರೆ ನಿಮ್ಮ ಹತ್ರ, ಎಸ್ ನೀವು ಕಷ್ಟಪಡ್ತಿದ್ದಾರೆ, ವೆರಿ ಗುಡ್, ಮಾಡ್ಕೊಂಡು ಹೋಗಿ ಅಂತ ಬೆಂತಡ್ತಾರೆ. ಸೊ ಅದೆಲ್ಲ ಕೆಲವಿಷ್ಟು ಸಮಾಧಾನಕರವಾಗಿರುತ್ತೆ. ಬಟ್ ಏನಂದರೆ ಗುರುಬಲ ಇಲ್ಲ ಅನ್ನುವಂಥ ದುಃಖ ಇರುತ್ತೆ. ಸೊ ಗುರುಬಲ ನಿಮಗೆ ಸಿಕ್ಕಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕೆಲಸ ಮಾಡ್ತೀರಿ ನೀವು. ಸೊ ಗುರುವಿನ ಅನುಗ್ರಹ ವಿಶೇಷವಾದಂತಹ ದಿವಸ ಮಾಡಿದಾಗಲೇ ನಿಮಗೆ ಆಗಸ್ಟ್ ಅಥವಾ ಅದರ ನಂತರ ದಿನಗಳಲ್ಲಿ ತುಂಬ ಅನುಕೂಲ ಆಗ್ತದೆ. ಅದಕ್ಕೋಸ್ಕರ ಒಂದು ವಿಶೇಷವಾದ ಪರಿಹಾರ ನಿಮಗೋಸ್ಕರ ನಾವು ಮಾಡಿ ವಿಶೇಷವಾದ ಪ್ರಸಾದವನ್ನು ಕೊಡ್ತಾ ಇದ್ದೇವೆ ನಾವು. ಜುಲೈ 29ನೇ ತಾರೀಕು ಬುಧವಾರ, ಹುಣ್ಣಿಮೆ, ಗುರುಪೂರ್ಣಿಮೆ, ಬಹಳ ವಿಶೇಷವಾಗಿರ್ತಕ್ಕಂಥ ದಿವಸ. ಅದಕ್ಕೆ ನಾನು ಗುರುಭ್ಯೋ ನಮಃ ಅಂತ ಕಮೆಂಟ್ ಮಾಡಿ ಅಂತ ಪ್ರತಿಯೊಬ್ಬರಿಗೂ ಹೇಳ್ತಾ ಇರ್ತಕ್ಕಂಥದ್ದು. ಏನಕ್ಕೆ ಅಂದರೆ ಇದು ಕಾರಣಕ್ಕೆ, ಗುರುಪೂರ್ಣಿಮೆ ವರ್ಷಕ್ಕೆ ಒಮ್ಮೆ ಬರತಕ್ಕಂಥ ಆಷಾಢ
ಪೌರ್ಣಿಮಾ, ಗುರುಪೂರ್ಣಿಮಾ ಜುಲೈ 29ನೇ ತಾರೀಕು ಬುಧವಾರ. ಸೊ ಈ ಗುರುಪೂರ್ಣಿಮೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಾವು ವಿಶೇಷವಾಗಿ ಸಹಸ್ರ ಗುರು ಶಾಂತಿ ಹೋಮ 1008 ಸಂಖ್ಯೆಯಲ್ಲಿ ಗುರುಗ್ರಹಕ್ಕೆ ವಿಶೇಷವಾಗಿ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರು ದತ್ತಾತ್ರೇಯರ ಹೋಮವನ್ನು ಮಾಡ್ತಾ ಇದ್ದೇವೆ. ಅದ್ರ ಜೊತೆಗೆ ಶ್ರೀ ಸೂಕ್ತ ಹವನ, ನಿಮ್ಮ ಆರ್ಥಿಕ ಬಾಧೆಗಳು ಪರಿಹಾರ ಆಗಬೇಕು, ಗುರುಬಲ ಚೆನ್ನಾಗಿ ಕೆಲಸ ಮಾಡಬೇಕು, ಆದ್ರಿಂದ ಶ್ರೀ ಸೂಕ್ತ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಅದ್ರ ಜೊತೆಗೆ ಸಂತಾನಲ್ಲದವರಿಗೆ ಸಂತಾನ ಆಗಬೇಕು ಅಂತ ಸಂತಾನ ಗೋಪಾಲಕೃಷ್ಣ ಹೋಮ, ಸರ್ಪದೋಷಗಳ ಪರಿಹಾರಕ್ಕೆ ಆಶ್ಲೇಷ ಬಲಿ ಪೂಜೆ, ಸರ್ಪ ಶಾಂತಿ ಹೋಮ, ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳೆಲ್ಲ ಮಾಡ್ತಾ ಇದ್ದೇವೆ. ಆದರೆ ಈ ಗುರು ಶಾಂತಿ ಇದೆಯಲ್ಲ, ಸಹಸ್ರ ಗುರು ಶಾಂತಿ ಹೋಮ ಜೊತೆಗೆ ಗುರು ದತ್ತಾತ್ರೇಯ ಹೋಮ ಬಹಳ ವಿಶೇಷವಾಗಿ ಮಾಡ್ತಾ ಇದ್ದೇವೆ. ಗುರು ಪೂರ್ಣಿಮೆ ಜುಲೈ 29ನೇ ತಾರೀಕು ಬುಧವಾರ, ಗುರು ಪೂರ್ಣಿಮೆಯ ದಿವಸ ಸಹಸ್ರ ಗುರು ಶಾಂತಿ ಹೋಮ, ಗುರು ದತ್ತಾತ್ರೇಯ ಹೋಮವನ್ನು ಮಾಡಿ ವಿಶೇಷವಾದ ಒರಿಜಿನಲ್ ಕನಕ ಪುಷ್ಯರಾಗ ರತ್ನ, ಒರಿಜಿನಲ್ ಕನಕ ಪುಷ್ಯರಾಗ, ಈ ಕನಕ ಪುಷ್ಯರಾಗ ರತ್ನವೇ ಅತ್ಯಂತ ಕಾಸ್ಟ್ಲಿ. ನಿಮಗೆ ಸಾಮಾನ್ಯವಾಗಿ ಎಲ್ಲರೂ ಗೊತ್ತಿರ್ತದೆ, ನಿಮಗೆ ಇಲ್ಲ ಅಂದ್ರೆ ಕೇಳಿದ್ರೆ ಗೊತ್ತಾಗ್ತದೆ ನಿಮಗೆ. ಒರಿಜಿನಲ್ ಕನಕ ಪುಷ್ಯರಾಗ ರತ್ನವನ್ನ ನಾವು ಈ ಗುರುಪೂರ್ಣಿಮೆ ದಿವಸ ಜುಲೈ 29ನೇ ತಾರೀಕು ಬುಧವಾರ ನಮ್ಮ ಯಾಗಶಾಲೆಯಲ್ಲಿ ಸಹಸ್ರ ಗುರು ಶಾಂತಿ ಹೋಮ, ಗುರುದತ್ತಾತ್ರೇಯ ಹೋಮ, ಶ್ರೀ ಸೂಕ್ತ ಹೋಮ, ಆಶ್ಲೇಷ ಬಲಿ ಪೂಜೆ, ಸಂತಾನ ಗೋಪಾಲಕೃಷ್ಣ ಹೋಮ, ಸರ್ಪಶಾಂತಿ ಹೋಮ, ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳಲ್ಲೆಲ್ಲ ಇದನ್ನಿಟ್ಟು ಎನರ್ಜೈಸ್ ಮಾಡ್ತಾ ಇದ್ದೇವೆ. ಅದು ಒಂದು ಸಲ ಎನರ್ಜೈಸ್ ಅಲ್ಲ, ಇದಾಗಲೇ ಇದನ್ನು ನಾನು ವಿಶೇಷವಾಗಿ ಈ ವಿಡಿಯೋ ಎಂಡಲ್ಲಿ ನಿಮಗೆ ಅದನ್ನು ತೋರಿಸ್ತೇವೆ. ನರಸೋಭಾವಾಡಿ, ಅದ್ಭುತವಾಗಿ ನರಸಿಂಹ ಸರಸ್ವತಿಗಳ ಒಂದು ಸನ್ನಿಧಾನ, ಆ ಗುರುಗಳ ಒಂದು ಸನ್ನಿಧಾನದಲ್ಲಿ ಅಲ್ಲಿಗೆ ಹೋಗಿ ನರಸೋಭಾವಾಡಿಗೆ ಹೋಗಿ ಅಲ್ಲಿ ಈ ರತ್ನಗಳನ್ನು, ಈ ಕನಕ ಪುಷ್ಯರಾಗ ರತ್ನಗಳನ್ನು ಅಲ್ಲೇ ಇಟ್ಟು ಪಾದಪೂಜೆ ಮಾಡಿಸಿ, ಅಲ್ಲಿ ಎನರ್ಜೈಸ್ ಮಾಡಿ, ಅಲ್ಲಿ ಮೂಲ ಇದ್ರ ಹತ್ರ ಇಟ್ಟು ಪೂಜೆ ಮಾಡಿಸ್ಕೊಂಡು, ಅಲ್ಲಿಂದ ಸಂಗಮ ಸ್ಥಾನ ಇದೆ, ಅಲ್ಲಿ ಪಂಚಗಂಗಾ ಹಾಗೂ ನದಿಗಳ ಸಂಗಮ ಇದೆ, ಆ ಸಂಗಮ ಸ್ಥಾನಕ್ಕೆ ಹೋಗಿ ಅಲ್ಲಿ ಕೂಡ ಪೂಜೆ ಮಾಡಿ ಎನರ್ಜೈಸ್ ಮಾಡಿಕೊಂಡು ಈ ಒಂದು ವಿಶೇಷವಾದ ಕನಕ ಪುಷ್ಯರಾಗ ರತ್ನಗಳನ್ನು ಮತ್ತೆ ಪುನಃ ನಮ್ಮ ಯಾಗಶಾಲೆಗೆ ತಂದಿದ್ದೇನೆ. ಈಗ ಮತ್ತೆ ಗುರುಪೂರ್ಣಿಮೆಯ ಒಂದು ಅದ್ಭುತವಾದ ದಿವಸ ಮತ್ತೆ ಪುನಃ ಇದನ್ನು ಎನರ್ಜೈಸ್ ಮಾಡ್ತೀವಿ. ಸೊ ಡಬಲ್ ತ್ರಿಬಲ್ ಎನರ್ಜೈಸ್ ಆದ ಈ ಒರಿಜಿನಲ್ ಕನಕ ಪುಷ್ಯರಾಗ ರತ್ನ, ಸಾಮಾನ್ಯವಾಗಿ ಒರಿಜಿನಲ್ ಕನಕ ಪುಷ್ಯರಾಗ ರತ್ನವೇ ತುಂಬ ಕಾಸ್ಟ್ಲಿ. ಅದರಲ್ಲೂ ನರಸೋಬಾವಾಡಿ ತನಕ ನೀವು ಮಹಾರಾಷ್ಟ್ರ ತನಕ ಹೋಗಿ ಅಲ್ಲಿ ಸಂಗಮ ಸ್ಥಾನ, ಗುರು ಸನ್ನಿಧಾನಗಳಲ್ಲಿ, ಪಾದಪೂಜೆಗಳಲ್ಲಿ ಅಲ್ಲಿಟ್ಟು ಎನರ್ಜೈಸ್ ಮಾಡ್ಕೊಂಡು ಬಂದು ಮತ್ತೆ ಪುನಃ ನಮ್ಮ ಯಾಗಶಾಲೆಯಲ್ಲಿ ಗುರುಪೂರ್ಣಿಮೆ ದಿವಸ ಮತ್ತೆ ಎನರ್ಜೈಸ್ ಮಾಡಿ ನಮಗೆ ನಿಮಗೆಲ್ಲರಿಗೂ ಸಹ ಸಂಕಲ್ಪ ಸೇವೆ ಮಾಡಿದವರಿಗೆ ಕೊಡ್ತಾ ಇದ್ದೇವೆ. ಸೊ ದಯವಿಟ್ಟು ಸ್ಕ್ರೀನ್ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ನಿಮ್ಮ ರಾಶಿ, ನಿಮ್ಮ ವಿಳಾಸ ಎಲ್ಲ ವಾಟ್ಸಪ್ ಮಾಡ್ಕೊಳ್ಳಿ. ತುಂಬಾ ಲಿಮಿಟೆಡ್ ಇದೆ. ಒರಿಜಿನಲ್ ಕನಕ ಪುಷ್ಯರಾಗ ರತ್ನವನ್ನ ನಾವು ನಮ್ಮ ಸಂಕಲ್ಪ ಸೇವೆ ಒಟ್ಟಿಗೆ ಪ್ರತಿಯೊಬ್ಬರಿಗೂ ಒಂದು ಸಂಕಲ್ಪ ಸೇವೆಗೆ ಒಂದು ಕನಕ ಪುಷ್ಯರಾಗ ರತ್ನವನ್ನು ಕೊಡ್ತಾ ಇದ್ದೇವೆ. ಗುರುಪೂರ್ಣಿಮೆಯ ವಿಶೇಷವಾದಂತಹ ಒಂದು ದಿನದ ಒಂದು ಸಂದರ್ಭದಲ್ಲಿ ಕೊಡ್ತಾ ಇರತಕ್ಕಂಥದ್ದು. ಎಲ್ಲ ಸಮಯ ಕೊಡ್ಲಿಕ್ಕೆ ಆಗುದಿಲ್ಲ, ಬಹಳ ಕಾಸ್ಟ್ಲಿ. ಇದನ್ನ ನಾನು ಉಂಗುರ ಎಲ್ಲ ಮಾಡಿಸ್ಕೊಡ್ಲಿಕ್ಕಂತೂ ಇನ್ನೂ ಕಷ್ಟ ಆಗ್ಬಿಡ್ತದೆ. ಸೊ ಅದರಿಂದಾಗಿ ಒರಿಜಿನಲ್ ಕನಕ ಪುಷ್ಯರಾಗವನ್ನು ಇಷ್ಟೆಲ್ಲ ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇನೆ. ನೀವು ಉಂಗುರವೋ ಡಾಲರೋ ಏನೋ ಎಲ್ಲ ಅಂದ್ರೆ ನೀವು ಪಾಕೆಟಲ್ಲಿ ಕೂಡ ಇಟ್ಕೊಳ್ಬಹುದು, ನೀವು ಕಲೆಕ್ಷನ್ ಮಾಡಿ ನಿಮ್ಮ ಜೊತೆಗೆ ಇಟ್ಕೊಳ್ಬಹುದು. ಯಾವಾಗೂ ಸಹ ಗುರುಬಲ ಚೆನ್ನಾಗಿ ನಿಮಗೆ ಕೆಲಸ ಆಗಬೇಕು, ಒರಿಜಿನಲ್ ಗುರುಬಲದ ಶಕ್ತಿ ನಿಮಗೆ ಕೊಡತಕ್ಕಂಥ ಕನಕ ಪುಷ್ಯರಾಗ ಒರಿಜಿನಲ್ ರತ್ನ ಆಗಿರ್ತದೆ. ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಬೇಗ ಬೇಗ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ ಹಾಗೂ ನಿಮ್ಮ ರಾಶಿ, ನಿಮ್ಮ ವಿಳಾಸಗಳನ್ನು ವಾಟ್ಸಪ್ ಮಾಡಿಕೊಂಡು ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ಕೊಟ್ಕೊಳ್ಳಿ. ಖಂಡಿತವಾಗಿ ಒಳ್ಳೆಯದಾಗಲಿ. ಬನ್ನಿ ಈಗ ನಮ್ಮ ನರಸೋಬಾವಾಡಿ ಆ ಕ್ಷೇತ್ರ ದರ್ಶನ, ಗುರುಗಳ ದರ್ಶನವನ್ನು, ಸನ್ನಿಧಾನ ದರ್ಶನ ಮಾಡೋಣ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ವಿಡಿಯೋ ಮಾತ್ರ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ನಮಸ್ಕಾರ ವೀಕ್ಷಕರೇ, ಗುರುಪೂರ್ಣಿಮೆಯ ವಿಶೇಷವಾದಂತಹ ದೇವತಾರಾಧನೆಗಳ ಪ್ರಸಾದ ಏನಿದೆ ಕನಕಪುಷ್ಯರಾಗ, ಆ ಕನಕಪುಷ್ಯರಾಗ ರತ್ನಗಳ ಅಭಿಮಂತ್ರಣೆಗೋಸ್ಕರವಾಗಿ ನಾನು ನರಸಿಂಹವಾಡಿ ನಮ್ಮ ಗುರು ದತ್ತಾತ್ರೇಯರ ಒಂದು ಸನ್ನಿಧಾನಕ್ಕೆ ಬಂದಿದ್ದೇನೆ. ನೀವು ಮುಂದೆ ಸ್ವಾಮಿಗಳ ದರ್ಶನ, ಕ್ಷೇತ್ರ ದರ್ಶನ, ನದಿ ಸ್ನಾನ ಹಾಗೂ ವಿಶೇಷವಾಗಿ ನಮ್ಮ ರತ್ನಗಳ ಅಭಿಮಂತ್ರಣೆ, ಪೂಜೆ ಇತ್ಯಾದಿ ಎಲ್ಲವನ್ನೂ ಸಹ ನೋಡ್ತಾ ಇದ್ದೀರಿ, ನೋಡ್ತೀರಿ ಸಹ.